ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ. ರಾಯಲ್ ಫ್ಯಾಮಿಲಿ, ಶ್ರೀಮಂತ ಫ್ಯಾಮಿಲಿ ಅಂತ ಬಂದಾಗ ನಮ್ಗೆಲ್ಲ ದುಬೈನ ಶೇಖ್ಗಳ ಫ್ಯಾಮಿಲಿ ನೆನಪಾಗುತ್ತೆ, ಸೌದಿಯ ಕಿಂಗ್ಗಳ ಫ್ಯಾಮಿಲಿ ನೆನಪಾಗುತ್ತೆ, ಅರಬ್ ದೇಶದ ಕುಟುಂಬಗಳ ನೆನಪಾಗಬಹುದು, ಬ್ರಿಟನ್ನ ರಾಜಮನೆತನ ಕೂಡ ಶ್ರೀಮಂತ ಕುಟುಂಬಗಳಲ್ಲಿ ಒಂದು. ಹೀಗೆ ಶ್ರೀಮಂತ ಕುಟುಂಬಗಳು ಅಂತ ಬಂದಾಗ ಈ ಎಲ್ಲ ಮನೆತನಗಳು ನಮ್ಮ ಕಣ್ಣ ಮುಂದೆ ಬರ್ತಾವೆ. ದುಬೈ ಶೇಖ್ಗಳ, ಸೌದಿ ಕಿಂಗ್ಗಳ ಐಷಾರಾಮಿ ಜೀವನ ಹೇಗಿದೆ ಅನ್ನೋದನ್ನ ನೀವು ತುಂಬಾ ಸಲ ನೋಡಿರಬಹುದು. ಆದರೆ ಜಗತ್ತಿನ ಅತ್ಯಂತ ಶ್ರೀಮಂತ ಮನೆತನ ಬೇರೆನೇ ಇದೆ. ಆ ಮನೆತನದ ಬಗ್ಗೆ ನೀವು ಇಲ್ಲಿವರೆಗೆ ಕೇಳಿರ್ಲಿಕ್ಕಿಲ್ಲ. ಈ ಮನೆತನದ ಮುಂದೆ ದುಬೈ ಶೇಖ್ಗಳು, ಸೌದಿಯ ಅರಸರು ಲೆಕ್ಕಕ್ಕೆ ಬರೋದಿಲ್ಲ. ಇವರು 3-4 ದೇಶಗಳನ್ನೇ ಕೊಂಡುಕೊಳ್ಳುವಷ್ಟು ಶ್ರೀಮಂತರು. ಇವರ ಐಷಾರಾಮಿ ಜೀವನ ನೋಡಿದ್ರೆ ಸೌದಿ ಅರಸರ ಲೈಫ್ ಸಪ್ಪೆ ಅಂತ ಅನ್ಸ್ಬಿಡುತ್ತೆ. ಇವರ ಆದಾಯವೇ $2 ಟ್ರಿಲಿಯನ್ ಆಗುತ್ತೆ. ಇವರ ಆನ್ಯುವಲ್ ಇನ್ಕಮ್ $400 ಬಿಲಿಯನ್ ಕೂಡ ಹೆಚ್ಚಿದೆ. ಈ ಕುಟುಂಬದ ಬಳಿ 800ಕ್ಕೂ ಹೆಚ್ಚು ಭವ್ಯ ಬಂಗಲೆಗಳಿದೆ, 100ಕ್ಕೂ ಹೆಚ್ಚು ಪ್ರೈವೇಟ್ ಜೆಟ್ ಇದೆ. ಅಷ್ಟಕ್ಕೂ ಯಾವುದು ಆ ಮನೆತನ? ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಕುಟುಂಬ ಇವತ್ತು ಜಗತ್ತಿನ ಅತ್ಯಂತ ಶ್ರೀಮಂತ ಕುಟುಂಬವಾಗಿದ್ದು ಹೇಗೆ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸೌದಿ 40 ವರ್ಷದ ಹಿಂದೆ ಹೇಗಿತ್ತು, ಈಗ ಹೇಗಿದೆ ಅನ್ನೋದು ನಿಮ್ಗೆ ಗೊತ್ತಿದೆ. ತೈಲ ನಿಕ್ಷೇಪ ಪತ್ತೆಯಾದ ಮೇಲೆ ಸೌದಿ ಇಷ್ಟೊಂದು ಶ್ರೀಮಂತವಾಗಿದ್ದು, ಅಲ್ಲಿನ ರಾಜಮನೆತನ ಶ್ರೀಮಂತವಾಗಿದ್ದು ಕೂಡ ಇಲ್ಲಿಂದಲೇ. ಆದರೆ ನಾವೀಗ ಹೇಳ್ತಾ ಇರುವ ಈ ಮನೆತನ 10-20 ವರ್ಷದಲ್ಲಿ ಶ್ರೀಮಂತ ಮನೆತನವಾಗಿತ್ತಲ್ಲ. ಈ ಮನೆತನ ಜಗತ್ತಿನ ಶ್ರೀಮಂತ ಮನೆತನವಾಗುವುದರಲ್ಲಿ 2-3 ಶತಮಾನದ ಶ್ರಮ ಇದೆ. ಹೌದು, ರೋತ್ ಚೈಲ್ಡ್ ಫ್ಯಾಮಿಲಿ ಹೆಸರನ್ನ ನಿಮ್ಮಲ್ಲಿ ತುಂಬಾ ಜನ ಕೇಳಿರುವುದಕ್ಕೆ ಸಾಧ್ಯವಿಲ್ಲ. ಇದೇ ಫ್ಯಾಮಿಲಿ ಈಗ ಜಗತ್ತಿನ ಅತ್ಯಂತ ಶ್ರೀಮಂತ ಹಾಗೂ ಪವರ್ಫುಲ್ ಫ್ಯಾಮಿಲಿಯಾಗಿ ಗುರುತಿಸಿಕೊಂಡಿದೆ. ಅಂದ ಹಾಗೆ ಈ ಕುಟುಂಬದ ಕತೆ ಶುರುವಾಗುವುದು ಮಧ್ಯಯುಗದಿಂದ. 1744ರಲ್ಲಿ ಜರ್ಮನಿಯಲ್ಲಿ ಮಯರ್ ಅಮ್ಶೆಲ್ ರೋತ್ ಚೈಲ್ಡ್ ಎಂಬುವರು ಜನಿಸುತ್ತಾರೆ. ಸಣ್ಣ ವಯಸ್ಸಿನಲ್ಲೇ ಇವರ ತಂದೆ ತಾಯಿ ಸಾವನ್ನಪ್ಪುತ್ತಾರೆ. ರೋತ್ ಚೈಲ್ಡ್ ಒಂದು ಫೈನಾನ್ಸ್ ಆಫೀಸ್ನಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಮುಂದೆ ಅವರೇ ಒಂದು ಫೈನಾನ್ಸಿಯರ್ ಆಗಿ ತಮ್ಮ ಕೆಲಸ ಮುಂದುವರಿಸ್ತಾರೆ. ತುಂಬಾನೇ ಬುದ್ಧಿವಂತರಾಗಿದ್ದ ರೋತ್ ಚೈಲ್ಡ್ ಬ್ಯಾಂಕರ್ ಆಗಿ ಬೇಗನೆ ಸಕ್ಸಸ್ ಆಗ್ತಾರೆ. ಆದರೆ ತಮ್ಮ ಮಕ್ಕಳನ್ನ ಮಾತ್ರ ಬೇರೆ ಬೇರೆ ದೇಶಗಳಲ್ಲಿ ಬೆಳೆಸೋದಕ್ಕೆ ಶುರು ಮಾಡ್ತಾರೆ. ಅವರಿಗೆ ಒಟ್ಟು 5 ಜನ ಗಂಡು ಮಕ್ಕಳು. 5 ಜನ ಮಕ್ಕಳನ್ನ ಬೇರೆ ಬೇರೆ ದೇಶಗಳಿಗೆ ಕಳಿಸ್ತಾರೆ. 5 ಮಕ್ಕಳು ಬೇರೆ ಬೇರೆ ದೇಶಗಳಿಗೆ ಹೋಗಿ ಗಟ್ಟಿಯಾಗಿ ನಿಂತ ಮೇಲೆ ಆ ದೇಶಗಳಿಗೆ ತಮ್ಮ ಬಿಸ್ನೆಸ್ ಅನ್ನ ವಿಸ್ತರಣೆ ಮಾಡ್ತಾರೆ. ಜರ್ಮನಿ, ಲಂಡನ್, ಪ್ಯಾರಿಸ್, ವಿಯೆನ್ನಾ ಹೀಗೆ ಬೇರೆ ಬೇರೆ ನಗರಗಳಲ್ಲಿ ರೋತ್ ಚೈಲ್ಡ್ ಅವರ ಮಕ್ಕಳು ಸೆಟಲ್ ಆಗಿ ತಮ್ಮ ತಂದೆಯ ಬಿಸ್ನೆಸ್ ಅನ್ನ ಅಲ್ಲಿ ಮುಂದುವರಿಸ್ತಾರೆ. ಈ ಕುಟುಂಬದ ಅದೃಷ್ಟ ಬದಲಾಗಿದ್ದು ಯುದ್ಧಗಳು ನಡೆಯೋದಕ್ಕೆ ಶುರುವಾದ ಸಂದರ್ಭದಲ್ಲಿ. ಹೌದು, ಫೈನಾನ್ಸ್ ಅನ್ನೋದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ. ದೊಡ್ಡ ದೊಡ್ಡ ಯುದ್ಧಗಳು ಆರಂಭವಾದಾಗ ಈ ಕುಟುಂಬ ಆಗ್ಲೇ ಶ್ರೀಮಂತವಾಗಿತ್ತು. ಹೀಗೆ ಯುದ್ಧಗಳಿಗೂ ಕೂಡ ಫಂಡಿಂಗ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸ್ಮಗ್ಲಿಂಗ್ ಮಾಡೋದಕ್ಕೆ ಕೂಡ ಇವರು ಫಂಡ್ ಮಾಡ್ತಾ ಇದ್ರು. ಹೀಗೆ ಫೈನಾನ್ಸ್ ನಿಂದ ಬಂದ ಹಣವನ್ನ ಬೇರೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ. ರಿಯಲ್ ಎಸ್ಟೇಟ್, ಕಲ್ಲಿದ್ದಲು, ತೈಲ ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮ ಹಣ ಹೂಡಿಕೆ ಮಾಡ್ತಾರೆ. ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಹಣ ಹೂಡಿಕೆ ಮಾಡುವ ಐಡಿಯಾ ತುಂಬಾನೇ ವರ್ಕೌಟ್ ಆಗುತ್ತೆ. ಹೀಗೆ ತಮ್ಮ ಕುಟುಂಬ ಶ್ರೀಮಂತವಾಗ್ತಾ ಇದ್ದಂತೆ ರೋತ್ ಚೈಲ್ಡ್ ತಮ್ಮ ಕುಟುಂಬದ ಆದಾಯ ಹೊರಗೆ ಹೋಗಬಾರದು ಅನ್ನುವ ಕಾರಣಕ್ಕೆ ಮದುವೆಯನ್ನ ಕೂಡ ಕುಟುಂಬದೊಳಗೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದನ್ನ ಕಾನ್ಸಗೈನ್ ಮ್ಯಾರೇಜ್ ಅಂತ ಕರೀತಾರೆ. ಅಂದ್ರೆ ತಮ್ಮ ಕುಟುಂಬದವರನ್ನೇ ಮದುವೆಯಾಗುವುದು. ಈ ಮ್ಯಾರೇಜ್ ನ ಬಗ್ಗೆ ನೀವು ಕೂಡ ತುಂಬಾ ಸಲ ಕೇಳಿರಬಹುದು. ತಮ್ಮ ಆಸ್ತಿ ಬೇರೆ ಕಡೆಗೆ ಸ್ಪ್ರೆಡ್ ಆಗಬಾರದು, ತಮ್ಮ ಕುಟುಂಬದಲ್ಲೇ ಇರಬೇಕು ಅನ್ನುವ ಉದ್ದೇಶದಿಂದ ಈ ಮದುವೆಯನ್ನ ಮಾಡಲಾಗುತ್ತೆ. ಇನ್ನು ನಾವು ಆರಂಭದಲ್ಲೇ ಹೇಳಿದಂತೆ ಈ ಕುಟುಂಬ ಯುದ್ಧಗಳಲ್ಲಿ ಕೂಡ ಹೂಡಿಕೆ ಮಾಡ್ತಾ ಇತ್ತು. ಈ ಜಗತ್ತಿನಲ್ಲಿ ನಡೆದ ಬಹುತೇಕ ದೊಡ್ಡ ದೊಡ್ಡ ಯುದ್ಧಗಳಿಗೆ ಈ ಕುಟುಂಬ ಫಂಡ್ ಮಾಡಿದೆ. ಹೂಡಿಕೆ ಅಂದ್ರೆ ದುಡ್ಡು ಕೊಡೋದು ಅಂತಲ್ಲ, ಅದೊಂಥರ ಲೋನ್ ಕೊಡೋದು. ಯುದ್ಧವಾದ ನಂತರ ಒಂದ ರಿಟರ್ನ್ ಬರ್ತಾ ಇತ್ತು, ಇಲ್ಲ ಅಂದ್ರೆ ಆ ದೇಶದ ಮೇಲೆ ರೋತ್ ಚೈಲ್ಡ್ ಕಂಪನಿಗೆ ಹಿಡಿತ ಸಿಗ್ತಾ ಇತ್ತು. ಅಲ್ಲಿ ಹೋಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮ ಹಣವನ್ನ ಹೂಡಿಕೆ ಮಾಡೋದಕ್ಕೆ ಸುಲಭವಾಗ್ತಾ ಇತ್ತು. ಇದನ್ನೆಲ್ಲ ಪಕ್ಕಾ ಪ್ಲಾನ್ ಮಾಡಿಯೇ ಮಾಡ್ತಾ ಇದ್ರು. ಹೀಗೆ ಈ ಕುಟುಂಬ ಬಹುತೇಕ ಎಲ್ಲಾ ದೇಶಗಳಲ್ಲಿ ಕೂಡ ತನ್ನ ಬಿಸ್ನೆಸ್ ಅನ್ನ ವಿಸ್ತರಣೆ ಮಾಡ್ತಾ ಇತ್ತು. ಆ ದೇಶದ ಒಳಗೆ ಹೋದ ಮೇಲೆ ಅಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಮುಂದೆ ಅಲ್ಲೇ ಒಂದು ಸಾಮ್ರಾಜ್ಯವನ್ನ ಕಟ್ಟಿಬಿಡುತ್ತೆ. ಈ ಕುಟುಂಬದ ಒಟ್ಟು ಆದಾಯ ಎಷ್ಟು ಅನ್ನೋದನ್ನ ಪರ್ಫೆಕ್ಟ್ ಆಗಿ ಲೆಕ್ಕ ಹಾಕೋದಕ್ಕೆ ಇವತ್ತಿನವರೆಗೂ ಯಾರಿಂದಲೂ ಸಾಧ್ಯವಾಗಿಲ್ಲ. ಸುಮಾರು ಅಂದಾಜಿನಲ್ಲೇ ಇವರ ಆದಾಯವನ್ನ ಹೇಳಬೇಕು ಅಷ್ಟೇ. ಈ ಫ್ಯಾಮಿಲಿ ಅದೆಷ್ಟು ಪ್ರಭಾವಶಾಲಿ ಅಂದರೆ ಜಗತ್ತಿನ ಬಹುತೇಕ ದೊಡ್ಡ ದೊಡ್ಡ ಮೀಡಿಯಾ ಕಂಪನಿಗಳು ಇವರ ಒಡೆತನದಲ್ಲಿದೆ. ಹಾಲಿವುಡ್ ನಲ್ಲಿ ಕೂಡ ಇವರ ಹೂಡಿಕೆ ದೊಡ್ಡ ಮಟ್ಟದಲ್ಲೇ ಇದೆ. ಅಷ್ಟೇ ಯಾಕೆ
ಪಾರ್ನ್ ಇಂಡಸ್ಟ್ರಿಯಲ್ಲಿ ಕೂಡ ಈ ಕುಟುಂಬ ಹೂಡಿಕೆ ಮಾಡಿದೆ ಎನ್ನಲಾಗುತ್ತೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತಾರಲ್ಲ, ಹಾಗೆ ಈ ಕುಟುಂಬ ಇನ್ವೆಸ್ಟ್ ಮಾಡದ ಕ್ಷೇತ್ರಗಳೇ ಇಲ್ಲ. ಇದೇ ಕಾರಣಕ್ಕೆ ಅನ್ಸುತ್ತೆ ಈ ಕುಟುಂಬ ಇವತ್ತು ಜಗತ್ತಿನ ಶ್ರೀಮಂತ ಕುಟುಂಬ ಆಗಿರೋದು. ಇನ್ನು ಈ ಕುಟುಂಬ ಯಾವೆಲ್ಲ ಕಂಪನಿಗಳಲ್ಲಿ ಹೂಡಿಕೆ ಮಾಡಿದೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಅಮೆಜಾನ್, ಫೇಸ್ಬುಕ್, ಆಪಲ್, ಸ್ಟಾರ್ಬಕ್ಸ್, ವೀಸಾ, ಬ್ಲೂಮ್ಬರ್ಗ್ಸ್, ಬ್ಯಾಂಕ್ ಆಫ್ ಅಮೆರಿಕಾ, HP, ಹಾತ್ವೇ, ಪೆಪ್ಸಿಕೋ, ಈ ಎಲ್ಲಾ ಕಂಪನಿಗಳ ಹೆಸರು ನಿಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರಬಹುದು. ಎಲ್ಲಾ ಕಂಪನಿಯಲ್ಲಿ ಈ ಕುಟುಂಬದ ಶೇರ್ ಇದೆ. ಅಮೆಜಾನ್ನಲ್ಲಿ ನೀವು ಒಂದು ವಸ್ತು ಖರೀದಿ ಮಾಡಿದ್ರು ಅದರಲ್ಲಿ ಒಂದಿಷ್ಟು ಹಣ ಈ ಕುಟುಂಬಕ್ಕೆ ಹೋಗುತ್ತೆ. ಒಂದು ಆಪಲ್ ಮೊಬೈಲ್ ಖರೀದಿ ಮಾಡಿದ್ರು ಅದರಲ್ಲಿ ಒಂದಿಷ್ಟು ಹಣ ಈ ಕುಟುಂಬಕ್ಕೆ ಹೋಗುತ್ತೆ. ಇವರು ಹೂಡಿಕೆ ಮಾಡಿರುವ ಎಲ್ಲಾ ಕಂಪನಿಗಳು ಕೂಡ ಸಕ್ಸಸ್ಫುಲ್ ಕಂಪನಿಗಳು, ಅಂದ್ರೆ ಇವರಿಗೆ ಲಾಸ್ ಆಗೋದಕ್ಕೆ ಚಾನ್ಸ್ ಇಲ್ಲ. ಇವರ ಲಾಜಿಕ್ ತುಂಬಾನೇ ಸಿಂಪಲ್, ಹಣದಿಂದ ಹಣ ಮಾಡಿದ್ದಾರೆ ಅಷ್ಟೇ. ಎಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಇನ್ನು ವೈನ್ ಕ್ಷೇತ್ರದಲ್ಲಿ ಕೂಡ ಈ ಕುಟುಂಬ ಹೂಡಿಕೆ ಮಾಡಿದೆ. ಜಗತ್ತಿನಲ್ಲಿ ಲಾಸ್ ಆಗದೇ ಇರುವ ಬಿಸ್ನೆಸ್ ಗಳಲ್ಲಿ ಇದು ಕೂಡ ಒಂದು. ಎಲ್ಲಿವರೆಗೆ ಅಂದ್ರೆ ವ್ಯಾಟಿಕನ್ ಸಿಟಿಗೆ ಇವರ ಕುಟುಂಬ ಫ್ರೀ ಆಗಿ ವೈನ್ ಸಪ್ಲೈ ಮಾಡುತ್ತಂತೆ. ಇದನ್ನೆಲ್ಲ ನೋಡಿದಾಗ ಒಂದು ವಿಚಾರ ನಿಮ್ಗೆ ಕ್ಲಿಯರ್ ಆಗುತ್ತೆ, ಇವರು ಎಲ್ಲಾ ಕಡೆಯಲ್ಲೂ ಕೂಡ ಇದ್ದಾರೆ. ಇವರಿಗೆ ದುಡ್ಡು ಮಾಡೋದು ಈಗ ದೊಡ್ಡ ವಿಷಯವೇ ಅಲ್ಲ. ಒಂದು ದೇಶವನ್ನೇ ಕಂಟ್ರೋಲ್ ಮಾಡುವ ತಾಕತ್ತು ಇವರಿಗೆ ಇದೆ. ಎಲ್ಲಿವರೆಗೆ ಅಂದ್ರೆ ಪಾಕಿಸ್ತಾನದ ಆರ್ಥಿಕತೆ ಇನ್ನೇನು ಕುಸಿದೇ ಬಿಡ್ತು ಅನ್ನುವಾಗ ಅಲ್ಲಿನ ಪ್ರಧಾನಿ ಈ ಕುಟುಂಬದ ಬಳಿ ಹೋಗಿ ಅಕ್ಷರಶಃ ಭಿಕ್ಷೆ ಬೇಡಿದ್ರು. ತಮ್ಮ ದೇಶವನ್ನ ಹೇಗಾದರೂ ಮಾಡಿ ಕಾಪಾಡಿ ಅಂತ ಅಂಗಲಾಚಿದ್ರು. ಒಂದು ದೇಶವೇ ಬಂದು ನಮ್ಮ ಇಡೀ ದೇಶವನ್ನ ಉಳಿಸಿ ಅಂತ ಒಂದು ಕುಟುಂಬದ ಬಳಿ ಕೇಳಿಕೊಳ್ಳುತ್ತೆ ಅಂದ್ರೆ ಆ ಕುಟುಂಬದ ತಾಕತ್ತು ಯಾವ ರೀತಿ ಇರಬಹುದು ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ. ರೋತ್ ಚೈಲ್ಡ್ ಕುಟುಂಬ ಈ ರೀತಿ ಹಲವು ದೇಶಗಳಿಗೆ ಸಹಾಯ ಮಾಡಿ ಮುಂದೆ ಆ ದೇಶಗಳನ್ನ ತನ್ನ ಹಿಡಿತದಲ್ಲಿ ಇರಿಸಿಕೊಂಡ ತುಂಬಾನೇ ಉದಾಹರಣೆಗಳು ಕೂಡ ಇದೆ. ಇನ್ನು ಈ ಕುಟುಂಬಕ್ಕೆ ಹಳೆಯ ಕಾಲದ ವಸ್ತುಗಳನ್ನ ಸಂಗ್ರಹ ಮಾಡಿ ಇಡುವ ಹವ್ಯಾಸ ಕೂಡ ಇದೆ. ಒಮ್ಮೆ ಹಿಟ್ಲರ್ ಕೂಡ ಈ ಕುಟುಂಬ ಸಂಗ್ರಹ ಮಾಡಿ ಇಟ್ಟಿದ್ದ ಪೇಂಟಿಂಗ್ ಅನ್ನ ಕಳ್ಳತನ ಮಾಡಿಸಿದ್ನಂತೆ. ಹೀಗೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಈ ಕುಟುಂಬ ಗುರುತಿಸಿಕೊಂಡಿದೆ. ಜಗತ್ತಿನ 2ನೇ ಅತಿ ದೊಡ್ಡ ಮೈನಿಂಗ್ ಕಂಪನಿಯ ಒಡೆತನ ಕೂಡ ಈ ಕುಟುಂಬದ ಹೆಸರಿನಲ್ಲಿದೆ. ಈಗ ರೋತ್ ಚೈಲ್ಡ್ ಕುಟುಂಬಕ್ಕೆ ಏನೇನು ಮಾಡಬೇಕಾದ ಅಗತ್ಯ ಇಲ್ಲ. ಅವರು ಸುಮ್ಮನೆ ಮನೆಯಲ್ಲಿ ಕೂತರು ಹಣ ಬರುತ್ತೆ. ಬೇರೆ ಕಂಪನಿಗಳು ಬೆಳೆದರೆ ಅವರ ಕುಟುಂಬದ ಆದಾಯ ಹೆಚ್ಚಾಗುತ್ತೆ. ಉದಾಹರಣೆಗೆ ಅಮೆಜಾನ್ ಕಂಪನಿ ಲಾಭ ಮಾಡಿದರೆ ರೋತ್ ಚೈಲ್ಡ್ ಕುಟುಂಬಕ್ಕೂ ಕೂಡ ಅದರ ಲಾಭ ಹೋಗುತ್ತೆ. ಆಪಲ್ ಫೋನ್ಗಳು ಹೆಚ್ಚಾಗಿ ಮಾರಾಟ ಆದರೆ ಅದರ ಲಾಭ ಕೂಡ ರೋತ್ ಚೈಲ್ಡ್ ಕುಟುಂಬಕ್ಕೆ ಹೋಗುತ್ತೆ. ಸ್ಟಾರ್ಬಕ್ಸ್ ನಲ್ಲಿ ಕಾಫಿ ಕುಡಿದ್ರು ಅದರ ಲಾಭ ಈ ಕುಟುಂಬಕ್ಕೆ ಹೋಗುತ್ತೆ. ಹೀಗೆ ಯಾವ ಬಿಸ್ನೆಸ್ಗಳು ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತವೋ ಅದೇ ಕಂಪನಿಗಳ ಮೇಲೆ ಈ ಕುಟುಂಬ ಹೂಡಿಕೆ ಮಾಡಿ ಇಟ್ಟುಕೊಂಡಿದೆ. ಅದೇನೇ ಇರಲಿ, ಇದು 2 ಶತಮಾನದಲ್ಲಿ ಕಟ್ಟಿದ ಸಾಮ್ರಾಜ್ಯ. ಪರ್ಫೆಕ್ಟ್ ಆಗಿ ಪ್ಲಾನ್ ಮಾಡಿ ಇನ್ವೆಸ್ಟ್ ಮಾಡಿದರೆ ಒಂದಲ್ಲ ಒಂದು ದಿನ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಬಹುದು ಅನ್ನೋದಕ್ಕೆ ಈ ಕುಟುಂಬವೇ ಸಾಕ್ಷಿ. ಈ ಕುಟುಂಬದ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಾಮೆಂಟ್ ಮಾಡಿ.